ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ನಾನು ಮನೆಯಿಂದ ಆಚೆ ಹೋಗಬೇಕಾದ್ರೆ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ. ಬ್ಯಾಗು ಕೂಡ ರೆಡಿ ಮಾಡ್ಕೊಂಡು ನಾನು ನನ್ನ ಮಕ್ಕಳು ಮೂವರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪ್ಯಾಂಟ್ ಹೇಳ್ಕತ್ತಾನೆ ಅಮ್ಮ ನೀನು. ಸೂಪರ್. ಇಲ್ಲಿಂದ ನಾವು ಮಾಗಡಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಮಾಗಡಿಗೆ ರೀಚ್ ಆದ್ವಿ. ನೋಡಿ, ಇದೆ ಮಾಗಡಿ ಬಸ್ ಸ್ಟ್ಯಾಂಡು. ಹಾಗೆಯೇ ಮಾರ್ಕೆಟು ಕೂಡ ತೋರಿಸ್ತೀನಿ ಬನ್ನಿ. ಆಚೆಗಡೆ ಸ್ವಲ್ಪ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಮುಜುಗರ ಆಗುತ್ತೆ, ಆದ್ರೂ ಸ್ವಲ್ಪ ವಿಡಿಯೋನ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಯಾರಾದರೂ ಏನಾದರೂ ಒಂಥರ ಅಥವಾ ಏನಾದರೂ ಅಂದ್ಕೊಳ್ತಾರ ಅಂತ ಸ್ವಲ್ಪ ಮುಜುಗರ ಆಗ್ತಿರುತ್ತೆ, ಹಾಗಾಗಿ ನಾನು ಹಾಗೇನೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫೈನಲಿ ಬಟ್ಟೆ ಅಂಗಡಿಗೆ ಬಂದು ಒಂದು ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ನು ಕೂಡ ಪರ್ಚೇಸ್ ಮಾಡಿದ್ದೀವಿ. ಇದನ್ನು ಬಂದು ನಾವು ದೇವ್ರಿಗೆ ಕೊಡೋದಕ್ಕೆ ಅಂತ ತಗೊಂಡಿದ್ದೀನಿ. ಸೀರೆ ಕಲರ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯಿತು. ದೇವರಿಗೆ ಮಡ್ಲಕ್ಕಿ ಕೊಡಬೇಕಲ್ವಾ, ಸೊ ಹಾಗಾಗಿ ನಾನು ಸೀರೆನ ಪರ್ಚೇಸ್ ಮಾಡಿದ್ದೀನಿ. ಹಾಗೆಯೇ ಒಂದು ಬ್ಲೌಸ್ ಪೀಸ್ ಕೂಡ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಬಂದು ರೆಡ್ ಕಲರ್ ತಗೊಂಡಿದ್ದೆ. ಫೈನಲಿ ದೇವಸ್ಥಾನಕ್ಕೆ ಬಂದೆ. ಇದು ದೇವರು ಬಂದು ಹೆಣ್ದೇವರು ಕಾಲಘಟ್ಟಮ್ಮ ಅಂತ ನೋಡಿ ಪೂಜೆನ ಮಾಡಿಸ್ಕೊಂಡು ಮಡ್ಲಕ್ಕಿನೆಲ್ಲ ಕೊಟ್ಬಿಟ್ಟು ನಾನು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ದೇವಸ್ಥಾನ ತುಂಬ ಚಿಕ್ಕವಿದೆ, ಆದರೂ ಕೂಡ ತುಂಬಾ ಜನ ಬರ್ತಾರೆ ಜಾತ್ರೆಯಲ್ಲಿ ಮಾತ್ರ. ನಾವು ಹೋದಾಗ 5 o'clock ಅಥವಾ 5:30 ಆಗಿತ್ತು ಅನಿಸುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಪೂಜೆನೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಜನ ಆರತಿನೂ ಕೂಡ ಮಾಡ್ಕೊಂಡಿದ್ರು. ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಮನೂ ಕೂಡ ಮಾಡಿದ್ರು ಬೆಳಿಗ್ಗೆನೆ. ನಾನು ನನ್ನ ಮಕ್ಕಳು ಮೂವರು ಒಂದೊಂದು ಫೋಟೋ ತೆಗೆಸ್ಕೊಂಡು ಹಾಗೆಯೇ ಬಂದ್ವಿ. ಬರಬೇಕಾದ್ರೆ ಹಾಗೆಯೇ ಜಾತ್ರೆಯಲ್ಲಿ ನನ್ನ ಮಕ್ಕಳಿಗೆ ಮತ್ತು ನನಗೆ ಐಸ್ನ ತಗೊಂಡಿದ್ದೆ. ಹಾಗೆಯೇ ತಿನ್ಕೊಂಡು ನಾನು ನನ್ನ ಮಕ್ಕಳು ಮೂವರು ಬರ್ತಾಯಿದ್ದೀವಿ. ನಾನು ಊರಿಗೆ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ, ನಮ್ಮಮ್ಮ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಹೆಣ್ಮಗು ಆಗಲಿ ಅಂತ ಹರಕೆ ಹೊತ್ಕೊಂಡಿದ್ದಂತೆ ಕಾಲಘಟ್ಟಮ್ಮಗೆ. ಸೊ ಹಾಗಾಗಿ ಹರಕೆನ ತೀರಿಸೋಣ ಮತ್ತು ಮಡ್ಲಕ್ಕಿನ ಕೊಡೋಣ ಅಂತ ನಾನು ನನ್ನ ಮಕ್ಕಳು ಮೂವರು ಬಂದಿದ್ದೀನಿ. ನಮ್ಮಮ್ಮ ಹೇಗೆ ಬಂದಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹಾಗೆಯೇ ಹೇಳ್ಕೊಳ್ತೀನಿ. ನೋಡಿ, ಇದು ಲಾಸ್ಟಲ್ಲಿ ಡ್ರಮ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಗಂಟ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಫುಲ್ಲು ಅಲ್ಲಿ ಗಂಟ ನಡ್ಕೊಂಡು ಹೋಗಬೇಕು. ನಮ್ಮ ಅಮ್ಮರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ಮಕ್ಕಳೆಲ್ಲ ಐಸ್ ತಿನ್ಕೊಂಡು. ನಾವು ಜಾಸ್ತಿ ನಡೆಯೋದೇ ಇಲ್ಲ, ನನ್ನ ತಮ್ಮನೇ ಬಂದು ಕರ್ಕೊಂಡೋಗ್ಬಿಡೋದು. ಇವತ್ತು ನನ್ನ ತಮ್ಮ ಬಂದಿಲ್ಲ ಅಂದ್ಬಿಟ್ಟು ನಾನು, ನನ್ನ ಮಗ ಮತ್ತು ನನ್ನ ಮಗಳು 3 ಜನನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿದೆ ಫೀಲಿಂಗು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮಮ್ಮ ಏನಕ್ಕೆ ಬಂದಿಲ್ಲ ಅಂತ ಕೂಡ ಹೇಳ್ತೀನಿ ಬನ್ನಿ. ಏನು ಪ್ರಾಬ್ಲಮ್ ಆಗಿತ್ತು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ತಾತ ಬೇರೆ ಯುಗಾದಿ ಹಬ್ಬದಲ್ಲಿ ತೀರೋಗಿದ್ರು. ಅದರಿಂದ ನಮ್ಮ ಅಮ್ಮವ್ರಿಗೆ ಸೂತ್ಕ ಅಂದ್ಬಿಟ್ಟು ನಾನು ನಮ್ಮೂರಿಂದ ಬಂದು ಮಡ್ಲಕ್ಕಿನ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗೆ ಸುಟ್ಟಾಕಿದ್ದಾರೆ ಅಂತ. ನೋಡಿ, ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲಿ ಸೀರೆ ಕಟ್ಕೊಂಡು ಜೋಕಾಲಿ ಎಲ್ಲ ಆಡ್ತಿದ್ದೋ. ತುಂಬ ಚೆನ್ನಾಗಿದೆ ಇದು ಮೆಮೊರಿ. ಇದೆಲ್ಲ ಬಂದು ಹೊಂಗೆಕಾಯೆಲ್ಲ ಹಾಯ್ಕೊಂಡು ಹೋಯ್ತಾಯಿದ್ದು. ನೆಕ್ಸ್ಟ್ ಬಂದು ನಮ್ಮ ಮಾವರ ಮನೆಗೆ ಬಂದೆ. ನಮ್ಮ ಅಮ್ಮರ ಮನೇಲಿ ಸೂತ್ಕ ಇರೋದ್ರಿಂದ ಪೂಜೆ ಸಾಮಾನೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ದೇವ್ರ ಮನೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆಯೇ ಬಂದು ದೇವಸ್ಥಾನದಿಂದ ಸ್ವಲ್ಪ ಕಡಲೆಪುರಿನ ತಂದಿದೆ, ಎಲ್ಲರಿಗೂ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ತಿನ್ಕೊಂಡು
ಮಾತಾಡ್ಕೊಂಡು ಕುಂತಿದ್ದೀವಿ. ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಟ್ಯೂಸ್ಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮ ಮಾಮವ್ರ ಹೊಲ. ನೋಡಿ, ಇದು ನಮ್ಮ ಅಜ್ಜಿಯವರ ಕುರಿಗಳು. ತೆಂಗಿನ ಮರ ಎಲ್ಲ ಹಾಕ್ಕೊಂಡಿದ್ದಾರೆ, ಅಡಿಕೆ ಮರ, ತೆಂಗಿನ ಮರ. ಇದು ನಮ್ಮ ಅಣ್ಣನ ಮನೆ. ನೀರು ಚೇಂಜ್ ಆಗಿದ್ದಕ್ಕಾಗಲೇ ನೆಗಡಿ ಆಗ್ಬಿಟ್ಟೈತಿ. ಕೋಳಿಗಳು ನೋಡಿ, ನಮ್ಮಮ್ಮ ಏನೇನು ಗಿಡ ಹಾಕಿದ್ದಾರೆ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ಸ್ನೇಕ್ ಪ್ಲ್ಯಾಂಟು. ಒಂದೇ ಒಂದು ಗಿಡ ಹಾಕಿದ್ರೆ ಇಷ್ಟೊಂದು ಗಿಡ ಎಲ್ಲ ಹಬ್ಗೊಳುತ್ತೆ. ಆಲೋವೆರಾ ಗಿಡ. ಅತ್ತ ಇದು ರಾಮಫಲನ ಲಕ್ಷ್ಮಣ ಫಲನ ಇದು? ಆಹಾ, ಅಲ್ಲ ಸರ್, ಇದು ಲಕ್ಷ್ಮಣ ಫಲ ಇರಬೇಕು. ನೋಡಿ ಫ್ರೆಂಡ್ಸ್, ಇದು ಲಕ್ಷ್ಮಣ ಫಲ ಅಂತ. ಕ್ಯಾನ್ಸರ್ಗೆಲ್ಲ ಇದು ಒಳ್ಳೆ ಹಣ್ಣು ಅಂತಾನೆ ಹೇಳ್ಬೋದು. ಗಿಡ ನೋಡ್ಕೊಂಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದೇನೇ ಏನೇ ಈ ಹಣ್ಣಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಣ್ಣು ಸ್ವಲ್ಪ ಹುಳಿ ಸ್ವೀಟ್ ಆಗಿರುತ್ತೆ. ನಮ್ಮಮ್ಮ ಮನೆ ಹಿಂದೆಗಡೆ ಏನೇನು ಗಿಡ ಹಾಕಿದ್ದಾರೆ ತೋರಿಸ್ತೀನಿ ಬನ್ನಿ. ಗಿಡಕ್ಕೆ ನೀರು ಹಾಕ್ತಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ. ನಿಂಬೆ ಗಿಡ ನೋಡಿ ಹೇಗಿದೆ ಅಂತ. ಹೆಣ್ಗರ ಏನೇ ಸಿಕ್ಕಿದ್ದೀರ ಇದಕ್ಕೆ? ರಾಮಿ. ರಾಮಿ ರಾಮಿ ಸೌದಿತ್ ರಾಮಿ. ರಾಮಿ ತೋರನೆ ಕುಡ್ಕೊಳ್ಳೋದೇನಪ್ಪ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಮನೇಲಿ ನಮ್ಮ ತಾತ ತೀರೋಗಿದ್ದು. ಸೊ ಹಾಗಾಗಿ ತಿಥಿಗೆ ಅಂತ ಎಲ್ಲ ಪೇಂಟ್ ಮಾಡಿದ್ದಾರೆ ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರೂ. ಬನ್ನಿ ನಮ್ಮ ಆಂಟಿ ಮನೆಗೆ ಹೋಗೋಣ. ನಮ್ಮ ತಾತ ಅವರು ಮಲಗಿದ್ದಾರೆ. ನಮ್ಮ ಸ್ವೀಟಿ ನೋಡಿ. ಸ್ವೀಟಿ ಫುಲ್ ಹುಷಾರಾಯ್ತಾ? ನೆನ್ನೆಯಿಂದ ಪಾಪ ವಾಂತಿ ಮಾಡಿ 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 ಸುಸ್ತಾಗ್ಬಿಟ್ಟೈತೆ. ಇವಾಗ ಸರೈತೆ. ಬೆಳಗ್ಗೆಯಿಂದ ಮಾಡಿಲ್ವಾ? ಬೆಳಗ್ಗೆಯಿಂದ ವಾಂತಿ ಮಾಡಿಲ್ಲ, ರಾತ್ರಿ ಮಾಡಿದ್ದು. ಏನೇನೋ ತಿನ್ಬಿಡೋದು ಸಿಕ್ಕಿದ್ದು ಪಕ್ಕಿದ್ದಿಲ್ಲ, ಆಮೇಲೆ ವಾಂತಿ ಮಾಡೋದು. ಹಾಂ ಸ್ವೀಟಿ ಬೈಲಿ. ಅಯ್ಯೋ ಪೊಲ್ಟಿ ಹೊಡಿತದೆ. ಕಚ್ಚಿಬಿಡ್ಬೇಕು ಹಂಗಿನಿ. ವರ್ಷದಿಂದ ಮಲಿಕೊಂಡವಳೆ ಬಂದರೆ ಫ್ರೆಂಡ್ಸ್. ಹಾಗೆ ಬಂದು ನಮ್ಮ ಚಿಕ್ಕಪ್ಪ ಅವರ ಮನೆ ಹಿಂದೆಗಡೆ ನೋಡಿ ಮುನಿಯಪ್ಪನ ದೇವಸ್ಥಾನ ಕಟ್ಕೊಂಡಿದ್ದಾರೆ.
ಇದು ನೋಡಿ ನಮ್ಮ ಅಮ್ಮನ ಮನೆ. ಇದ್ರ ಹೋಮ್ ಟೂರ್ ನಾನು ನೆಕ್ಸ್ಟ್ ವೀಕ್ ಹಾಕ್ತೀನಿ. ನೋಡಿ ಇದು ಕಿಚನ್. ನಮ್ಮ ತಾತವ್ರ ಮನೆಯೆಲ್ಲ ಪೇಂಟ್ ಹೊಡಿತಿದ್ರಿಂದ ಎಲ್ಲ ಐಟಮ್ನು ಇಲ್ಲೇ ಮಡಿಕೊಂಡಿದ್ದಾರೆ. ಹಾಗಾಗಿ ನಾನು ನೆಕ್ಸ್ಟು ಫ್ರೈಡೇ ಜಾತ್ರೆಗೆ ಬರಬೇಕು. ಫ್ರೈಡೇ ಮೇಲೆ ಬಂದು ವ್ಲಾಗ್ ಮಾಡ್ಕೊಂಡು ನಿಮಗೂ ಕೂಡ ಶೇರ್ ಮಾಡ್ತೀನಿ. ನೋಡಿ ಇದು ರೋಡ್ ಕಾಣಿಸ್ತಿದೆ ಇಲ್ಲಿ. ಬೆಳಗ್ಗೆ ಕಾಫಿನೂ ಕೂಡ ಕುಡ್ಕೊಂಡೆ ಫೈನಲಿ ಬೆಂಗಳೂರಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ನಾವು ನೆಕ್ಸ್ಟು ಫ್ರೈಡೇ ಬರಬೇಕು, ಜಾತ್ರೆ ಇರೋದ್ರಿಂದ. ಹಾಗಾಗಿ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಹಾಗೆ ನಾವು ನಮ್ಮೂರಿಂದ ಮಾಗಡಿಗೆ ಬರಬೇಕು ಅಂದರೆ ನಾವು ಆಟೋದಲ್ಲಿ ಬರಬೇಕು ಅಥವಾ ಬೈಕ್ನಲ್ಲಿ ಹೋಗ್ಬೋದು. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ ಆಟೋದಲ್ಲಿ ಹಿಂದೆಗಡೆ ಸೀಟ್ನಲ್ಲಿ ನಾನು ನನ್ನ ಮಕ್ಕಳು 3 ಜನನೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಗಲೇ ತುಂಬ ದಿನಗಳಾಗಿತ್ತು ಆಟೋದಲ್ಲಿ ಕೂತ್ಕೊಂಡು. ನೋಡಿ ಹಾಗೆ ಬಂದು ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಇಲ್ಲೇ ಜಾತ್ರೆ ನಡೆದಿದ್ದು. ನೋಡಿ ಎಲ್ಲ ಫುಲ್ಲು ಖಾಲಿ ಹೊಡೆದಿದೆ. ನೆನ್ನೆ ಬಂತು ಫುಲ್ಲು ಜನ ಅಂದರೆ ಅಷ್ಟು ಜನ ಇದ್ದರು. ಇವತ್ತು ಫುಲ್ಲು ಖಾಲಿ ಹೊಡೆದಿದೆ. ಹಾಗೆಯೇ ಮಾಗಡಿಗೆ ರೀಚ್ ಆದ್ವಿ. ಬನ್ನಿ ನಾನಿಲ್ಲಿ ನಿಮಗೊಂದು ಕ್ಲಿನಿಕ್ನ ತೋರಿಸ್ತೀನಿ. ಇದು ಬೆಂಗಳೂರು ಕ್ಲಿನಿಕ್ ಅಂತ. ನನ್ನ ಮಗಳಿಗೆ ಇಲ್ಲೇ ಬಂದು ತೋರಿಸ್ಬೇಕು ಹಾಸ್ಪಿಟಲ್ಗೆ. ಹಾಗೆಯೇ ಬಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬಸ್ಸು ಕೂಡ ಬಂದಿತ್ತು. ಇದು ಐತೆ ನೋಡಿ ಬಸ್ಸು. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಶಿಪ್ಗಳಿಗೆ ಶೇರ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.